ಯತ್ನಾಳ್ರನ್ನ ಉಚ್ಚಾಟನೆ ಮಾಡ್ತಾರೆ, ಕಾದು ನೋಡಿ. ಈ ತರ ಹೇಳಿರೋರು ರೇಣುಕಾಚಾರ್ಯ. ಮೈಸೂರಿನಲ್ಲಿ ಎಂಪಿ ರೇಣುಕಾಚಾರ್ಯ ಹೊಸ ಬಾಂಬ್ ಸಿಡಿಸಿದ್ದಾರೆ. ರೇಣುಕಾಚಾರ್ಯ ಮಾತಾಡೋ ರೀತಿಯಲ್ಲಿ ಅವ್ರು ಹೇಳೋ ಪ್ರಕಾರ ಯತ್ನಾಳ್ ಹೀಗೆ ಮಾಡ್ತಾ ಇದ್ರೆ ಖಂಡಿತವಾಗ್ಲೂ ಅವ್ರನ್ನ ಉಚ್ಚಾಟನೆ ಮಾಡ್ತಾರೆ, ಈ ಕೆಲಸ ಅತಿ ಶೀಘ್ರದಲ್ಲೇ ಆಗತ್ತೆ ಅಂತ ಹೇಳಿ ರೇಣುಕಾಚಾರ್ಯ ಮಾತಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಆಂತರಿಕ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ, ಅಂದ್ರೆ ನಮ್ಮಲ್ಲೇ ಇರೋರೇ ಶತ್ರುಗಳಾಗ್ಬಿಟ್ಟಿದ್ದಾರೆ. ಹಾಗಾಗಿ ಆ ಶತ್ರುಗಳು ನಾಶ ಆಗಬೇಕು, ಅದಕ್ಕೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀವಿ. ನಾನು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ಯತ್ನಾಳ್ ಉಚ್ಚಾಟನೆ ಆಗ್ತಾರೆ ಅಂತ ಹೇಳಿ ಮೈಸೂರಿನಲ್ಲಿ ಮಾಜಿ ಶಾಸಕ ಎಂಪಿ ರೇಣುಕಾಚಾರ್ಯ ಹೇಳಿದ್ದಾರೆ. ಸೊ ರೇಣುಕಾಚಾರ್ಯ ಅವರು ಹೇಳ್ತಾ ಇರುವಂತಹ ಮಾತುಗಳು ಇವತ್ತು ಮೈಸೂರಿನಲ್ಲಿ ವಿಜೇಂದ್ರ ಪರವಾಗಿ ಇರುವಂತಹ ಒಂದು ಗ್ಯಾಂಗ್ ಏನಿದೆ, ಬಿಸಿ ಪಾಟೀಲ್, ರೇಣುಕಾಚಾರ್ಯ, ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಇವರೆಲ್ಲರೂ ಕೂಡ ಒಂದು ಹೋಮ ಹವನ ಪೂಜೆ ಪುನಸ್ಕಾರಗಳನ್ನು ಮಾಡ್ತಾ ಇದ್ದಾರೆ. ಚಾಮುಂಡೇಶ್ವರಿ ಸನ್ನಿಧಿಯಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಆ ಮೂಲಕ ನಾವು ವಿಜೇಂದ್ರ ಪರವಾಗಿದ್ದೀವಿ, ಒಟ್ಟಿಗಿದ್ದೀವಿ ಅನ್ನುವಂಥದ್ದನ್ನು ತೋರಿಸೋದಕ್ಕೆ ಇವರುಗಳು ಮುಂದಾಗಿದ್ದಾರೆ. ಇನ್ನೊಂದು ಕಡೆ ಯತ್ನಾಳ್ ಟೀಮ್ ಹರಿಹಾಯ್ತಾ ಇದೆ, ಯತ್ನಾಳ್ ಕೂಡ ಮಾತಾಡ್ತಾ ಇದ್ದಾರೆ. ಸೊ ಹಾಗಾಗಿ ಯತ್ನಾಳ್ ಬಗ್ಗೆ ಇವತ್ತು ರೇಣುಕಾಚಾರ್ಯ ಮತ್ತೊಮ್ಮೆ ಕಿಡಿಕಾರಿದ್ದಾರೆ. ಬನ್ನಿ ಏನು ಹೇಳ್ತಾರೆ ನೋಡೋಣ. ನಾಡ ದೇವತೆಗೆ ಪ್ರಾರ್ಥನೆ ಮಾಡಿದ್ವಿ, ದೇವತೆಗಳು ಪ್ರಾರ್ಥನೆ ಮಾಡಿ ಲೋಕ ಕಲ್ಯಾಣಕ್ಕೋಸ್ಕರ ಒಳ್ಳೇದಾಗಲಿ, ಭಾರತೀಯ ಜನತಾ ಪಾರ್ಟಿ ರಾಜ್ಯದ ಅಧ್ಯಕ್ಷರಿಗೆ ನಾವೆಲ್ಲ ಒಟ್ಟಾಗಿ ಒಂದಾಗಿ ನಿಲ್ಲಬೇಕು, ದುಷ್ಟ ಶಕ್ತಿಯು ಸಂಹಾರ ಅಂತ ಹೇಳಿದ್ರೆ ಹಂಗೆ ನಾವು ಇವತ್ತು ದೇವಿ ಪ್ರಾರ್ಥನೆ ಮಾಡಿದ್ವಿ. ಆಂತರಿಕ ಅಂದ್ರೆ ಒಳಗಿನ ಕೆಲವು ದುಷ್ಟ ಶಕ್ತಿಗಳು, ಬಾಹ್ಯ ಅಂದ್ರೆ ಹೊರಗಿನವರು ಕಾಂಗ್ರೆಸ್ ಮತ್ತು ಯಾರು ಒಳಗಡೆ ಆದರೆ ಅದನ್ನು ಸಂಹಾರ ಮಾಡಲಿ ಅಂತ ಹೇಳ್ತೀವಿ. ಮತ್ತು ಮುಲಾಜಿಲ ಶಿಸ್ತು ಕ್ರಮ ಜರುಗಿಸಿ ಉಚ್ಚಾಟನೆ ಮಾಡಬೇಕಂತ ಒತ್ತಾಯ ಮಾಡ್ತೀವಿ. ಉಳಿದಂತ ಮಾಧ್ಯಮದ ವೇಟ್ ಅಂಡ್ ಸಿ ಕಾದ್ ನೋಡಿ ಉಚ್ಚಾಟನೆ ಮಾಡ್ತಾರೆ, ಕಾದ್ ನೋಡಿ ವೇಟ್ ಅಂಡ್ ಸಿ. ಇದು ರೇಣುಕಾಚಾರ್ಯ ಅವರ ಮಾತುಗಳು. ವೇಟ್ ಅಂಡ್ ಸಿ, ಕಾದು ನೋಡಿ ಉಚ್ಚಾಟನೆ ಮಾಡ್ತಾರೆ ಅಂತ ಹೇಳ್ತಾರೆ. ಯತ್ನಾಳ್ ವಿರುದ್ಧ ಮತ್ತೊಮ್ಮೆ ಬಿಸಿ ಪಾಟೀಲ್ ಕೂಡ ಸಿಡಿದಿದ್ದಾರೆ. ಯತ್ನಾಳ್ಗೆ ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡಬೇಕು, ಅದನ್ನು ಬಿಟ್ಟು ಅವ್ರು ಬಿಜೆಪಿ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಕಾಂಗ್ರೆಸ್ ವಿರುದ್ಧ ಅಟ್ಯಾಕ್ ಮಾಡಿದ್ರೆ ಪಬ್ಲಿಸಿಟಿ ಸಿಗಲ್ಲ ಅವರಿಗೆ, ಹಾಗಾಗಿ ಈ ರೀತಿ ಎಲ್ಲ ಮಾತಾಡ್ಕೊಂಡು ಓಡಾಡ್ತಾ ಇದ್ದಾರೆ. ಯಡಿಯೂರಪ್ಪ ವಿಜಯೇಂದ್ರ ಅವ್ರ ಬಗ್ಗೆ ಬೈತಾ ಇದ್ದಾರೆ ಅಂತ ಹೇಳಿ ಬಿಸಿ ಪಾಟೀಲ್ ಮಾತಾಡಿದ್ದಾರೆ. ಇವತ್ತು ರೇಣುಕಾಚಾರ್ಯ ಅವ್ರ ಜೊತೆಗೆ ಇರುವಂತಹ ಬಿಸಿ ಪಾಟೀಲ್, ಯತ್ನಾಳ್ ನಡೆಯಿಂದ ಕಾರ್ಯಕರ್ತರಲ್ಲಿ ಒಂದು ರೀತಿ ಗೊಂದಲ ಉಂಟಾಗ್ತಾ ಇದೆ, ಇವರಿಗೆ ಹೇಳೋರು ಕೇಳೋರು ಯಾರು ಇಲ್ವಾ ಅಂತ ಹೇಳಿ ಕೆಲವೊಂದಷ್ಟು ಜನ ಕಾರ್ಯಕರ್ತರು ಕೂಡ ಕಿಡಿಕಾರ್ತಾ ಇದ್ದಾರೆ ಅಂತ ಹೇಳಿ ಬಿಸಿ ಪಾಟೀಲ್ ಮಾತಾಡಿದ್ದಾರೆ. ಮೈಸೂರಿನಲ್ಲಿ ಚಾಮುಂಡಿ ಬೆಟ್ಟದಲ್ಲಿ ಬಿಸಿ ಪಾಟೀಲ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು ಕೇಳೋರು ಯಾರೂ ಇಲ್ವಾ? ಇವತ್ತು ಯತ್ನಾಳ್ ಅವರಿಗೆ ನಿಜವಾಗಿಯೂ ಕಳಕಳಿ ಇದ್ದರೆ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ವಿರುದ್ಧವಾಗಿ ದಾಳಿ ಮಾಡಬೇಕು, ಅವ್ರನ್ನ ಅಟ್ಯಾಕ್ ಮಾಡಬೇಕು. ಅದನ್ನು ಬಿಟ್ಟು ಅವರು ಕಾಂಗ್ರೆಸ್ ಪಕ್ಷವನ್ನು ಅಟ್ಯಾಕ್ ಮಾಡಿದರೆ ಅದು ಪಬ್ಲಿಸಿಟಿ ಆಗಲ್ಲ ಅಂತೇಳಿ ಬರೀ ಯಡಿಯೂರಪ್ಪನವರು ವಿಜೇಂದ್ರ ಅವ್ರನ್ನ ಬೈಕೊಂಡು ಹೋಗುವಂಥ ಕೆಲಸ ಮಾಡ್ತಾಯಿದ್ದಾರೆ. ಅದು ಸರಿಯಲ್ಲ. ಇದು ಕಾರ್ಯಕರ್ತರಲ್ಲಿ ಭಾಳ ದೊಡ್ಡ ಗೊಂದಲ ಸೃಷ್ಟಿಯಾಗಿದೆ. ಏನಪ್ಪ ಇವ್ರಿಗೆ ಹೇಳೋರು. ಸೊ ಇದು ಬಿಸಿ ಪಾಟೀಲ್ ಅವರ ಮಾತುಗಳು. ಇನ್ನು ಮುಂದುವರೆದು ಕೆಲವೊಂದಷ್ಟು ಮಾತಾಡಿದ್ದಾರೆ. ಬಿಜೆಪಿಯಲ್ಲಿ ಕೆಲ ದುಷ್ಟಶಕ್ತಿಗಳು ನಮಗೆ ಕಾಡ್ತಾ ಇದೆ, ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು ಅಂತ ಹೇಳಿ ಬಿಸಿ ಪಾಟೀಲ್ ಮಾತಾಡ್ತಾರೆ. ನಮ್ಮಲ್ಲಿ ಆಂತರಿಕ ಮತ್ತು ಬಾಹ್ಯ ದುಷ್ಟಶಕ್ತಿಗಳು ಕಾಡ್ತಾ ಇವೆ ಬಿಜೆಪಿಯಲ್ಲಿ. ಲೀಡರ್ ಯಾವಾಗ ಆಗ್ತಾರೆ ಅಂದ್ರೆ ಅವ್ರ ಜೊತೆಗೆ ಬೆಂಬಲಿಗರಿದ್ದಾಗ. ಆದ್ರೆ ಇಲ್ಲಿ ಯತ್ನಾಳ್ ಹಿಂದೆ ಒಬ್ಬ ಫಾಲೋವರ್ ಕೂಡ ಇಲ್ಲ, ಕಾರ್ಯಕರ್ತ ಆಗ್ಲಿ ಅಧ್ಯಕ್ಷರಾಗ್ಲಿ ಯಾರೂ ಇಲ್ಲ ಅವರ ಬೆನ್ನಿಗೆ. ಇನ್ನೊಬ್ಬರನ್ನ ತೆಗಳೋದು ಲೀಡರ್ಶಿಪ್ ಅನ್ಸ್ಕೊಳ್ಳೋದಿಲ್ಲ, ಕಾರ್ಯಕರ್ತರು ಇಲ್ಲ, ಅಧ್ಯಕ್ಷರು ಇಲ್ಲ ಅವ್ರ ಜೊತೆಗೆ. ಬರೀ ಒಬ್ರನ್ನ ಯಾರೋ ಒಬ್ರನ್ನ ಹೇಳ್ಕೊಂಡು ತೆಗೆದುಕೊಂಡು ಓಡಾಡೋದು ಅದು ಲೀಡರ್ಶಿಪ್ ಆಗೋದಿಲ್ಲ ಅಂತ ಹೇಳಿ ಯತ್ನಾಳ್ ವಿರುದ್ಧ ಮಾಜಿ ಶಾಸಕ ಬಿಸಿ ಪಾಟೀಲ್ ಕೆಂಡಕಾರಿದ್ದಾರೆ. ಭಾರತೀಯ ಜನತಾ ಪಕ್ಷದಲ್ಲಿ ಕೆಲವು ದುಷ್ಟಶಕ್ತಿಗಳು ನಮಗೆ ಆಂತರಿಕವಾಗಿ ಬಾಹ್ಯವಾಗಿ ಕಾಡ್ತಾ ಇದ್ದಾವೆ. ಆ ದುಷ್ಟಶಕ್ತಿಗಳ ನಿಗ್ರಹ ಆಗಬೇಕು. ಮಹಿಷಾಸುರನ ಮರ್ದಿನಿ ಹೇಗಾಯಿತು ಹಾಗೆ ಆಗಬೇಕು ಅನ್ನೋಂಥ ದೃಷ್ಟಿಯಲ್ಲಿ ನಾವೆಲ್ಲ ಇವತ್ತು ಭಾರತೀಯ ಜನತಾ ಪಕ್ಷದ ಪರವಾಗಿ
ಪಕ್ಷದ ಸಂಘಟನೆಗಾಗಿ ಪಕ್ಷದ ಬಲವರ್ಧನೆಗಾಗಿ ನಾವೆಲ್ಲ ತಾಯಿ ಆಶೀರ್ವಾದಕ್ಕೆ ಬಂದಿದ್ದೀವಿ. ಮಹಿಷನ ಮರ್ದನ ಆಗುತ್ತೆ ಅಂತೀರಾ? ಖಂಡಿತ ಆಗುತ್ತೆ. ತಾಯಿ ಆಶೀರ್ವಾದ ಮಾಡಿದರೆ ಆಗದೆ ಇರೋದು ಯಾವುದಿದೆ ಇವತ್ತು? ಅದು ಉದಾಹರಣೆನೇ ಇದೆ ಮೈಸೂರಲ್ಲಿ. ಯತ್ನಾಳ್ ಒಂದೇ ಪ್ರಶ್ನೆ ಅಲ್ಲ, ಇಲ್ಲಿ ನಾವು ಹೇಳಿದ್ವಿ ಆಂತರಿಕ ಬಾಹ್ಯ ಎರಡು ದುಷ್ಟಶಕ್ತಿಗಳು ಇದ್ದಾವೆ ನಮ್ಮಲ್ಲಿ. ಅಂದರೆ ಉಳಿದವ್ರು ಹೆಂಗೆ ಲೀಡರ್ ವಿತೌಟ್ ಫಾಲೋಯರ್. ಈಗ ಅವರು ಲೀಡರ್ ವಿತೌಟ್ ಫಾಲೋಯರ್. ಲೀಡರ್ ಯಾವಾಗ ಆಗ್ತಾನೆ ಅಂದರೆ ಫಾಲೋಯರ್ಸ್ ಇದ್ದಾಗ. ಈಗ ಅವರು ಬೀದರ್ ಜಿಲ್ಲೆಯಿಂದ ಪ್ರಾರಂಭ ಮಾಡಿದ್ದಾರೆ. ಅವ್ರ ಹಿಂದೆ ಯಾವ ಫಾಲೋಯರ್ಸು ಇಲ್ಲ. ಭಾರತೀಯ ಜನತಾ ಪಕ್ಷದ ಯಾವ ಕಾರ್ಯಕರ್ತರಾಗಲಿ, ಅಧ್ಯಕ್ಷರುಗಳಾಗಲಿ, ಮಾಜಿ ಶಾಸಕರುಗಳಾಗಲಿ ಯಾರೂ ಇಲ್ಲ. ಅಂದರೆ ಏಕಾಂಗಿಯಾಗಿ ತಾನೇ ಸ್ವಯಂಕೃತ ಲೀಡ್ರು ಅಂತ ಹೇಳ್ಕೊಂಡು ಹೋದರೆ ಲೀಡರ್ ಆಗೋದಿಲ್ಲ. ಇನ್ನೊಬ್ಬರು ಬೈಯೋದೇ ಲೀಡರ್ಶಿಪ್ ಅಲ್ಲ. ಯಾವಾಗಲೂ ಇನ್ನೊಬ್ಬರು ಬೈಯೋದು